ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಎಂ ಡಿ ಚಿತ್ತರಗಿ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದಕಲ್. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು 2025-26ನೇ ಸಾಲಿನ LMS ತರಗತಿಗಳ ಅಡಿಯಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರಿನ ಅವಶ್ಯಕ ಕನ್ನಡ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ಎರಡನೇ ಕವಿಯಾಗಿರ್ತಕ್ಕಂಥ ಜಂಬಣ್ಣ ಅಮರ್ಚಿಂತ್ರವರ ಕವಿತೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಈಗಾಗಲೇ ಕುವೆಂಪುರವರ ಕವಿತೆಗಳ ಬಗ್ಗೆ ನೋಡಿದ್ದೇವೆ. ಈಗ ಜಂಬಣ್ಣ ಅಮರ್ಚಿಂತ್ರವರ ಮೊದಲ ಕವಿತೆ, ಎರಡನೇ ಕವಿತೆಯನ್ನು ಕೂಡ ಚರ್ಚೆ ಮಾಡಲಾಗಿದೆ. ಇವತ್ತು ಮೂರನೆಯ ಕವಿತೆಯಾಗಿರ್ತಕ್ಕಂಥ ಬರಗಾಲದ ಹಾಡು ಅಂತಕ್ಕಂಥ ಕವಿತೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋಣ. ಕವಿ ಜಂಬಣ್ಣ ಅಮರ್ಚಿಂತ್ರವರು ರಾಯಚೂರಿನವರು. ರಾಯಚೂರು ಭಾಗದ ಈ ಬಿಸಿಲುನಾಡಿನ ಬವಣೆಗಳನ್ನ ಸ್ವತಃ ಕಂಡುಂಡವರು. ಬಡತನದ ಬೇಗೆಯನ್ನ, ಇಲ್ಲಿನ ಜನರ ಕಷ್ಟ ನಷ್ಟಗಳನ್ನ, ಹಸಿವನ್ನ, ಇಲ್ಲಿನ ಶೋಷಣೆಯನ್ನ ಎಲ್ಲವನ್ನ ಸ್ವತಃ ಕಂಡು ಅನುಭವಿಸಿದಂಥವರು. ಅದನ್ನ ಕಾವ್ಯದಲ್ಲಿ ತಂದಂಥವ್ರು. ಅವರ ಹೆಚ್ಚು ಕಡಿಮೆ ಬಂಡಾಯ ಮಾದರಿಯ ಎಲ್ಲ ಕವಿತೆಗಳಲ್ಲಿ ಈ ನೆಲೆಗಟ್ಟಿನ ವಿಚಾರಗಳನ್ನೇ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಬರಗಾಲದ ಹಾಡು ಬಹುಶಃ ಉತ್ತರ ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಅಂಟಿಕೊಂಡಿರುವ ಶಾಪಗಳಲ್ಲಿ ಈ ಬರಗಾಲ ಕೂಡ ಒಂದು. ಭಾರತದ ಆ ಏನದು ಮಾನ್ಸೂನ್ ಮಳೆಗಾಲದೊಂದಿಗೆ ಆಡುವ ಜೂಜಾಟ ಅಂತ ನಾವು ಕರಿತಾ ಬಂದಿದ್ದೇವೆ. ಇಲ್ಲಿ ಮಳೆ ಬಂದ್ರೆ ಬೆಳೆ, ಮಳೆ ಬಾರದಿದ್ರೆ ಬರಗಾಲ, ಅಥವಾ ಮಳೆ ಬಂದ್ರೆ ಅತಿವೃಷ್ಟಿ, ಬಾರದೆ ಹೋದ್ರೆ ಅನಾವೃಷ್ಟಿ. ಇಂತಹ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ವಿ. ಆದ್ರೆ ಅತ್ಯಂತ ಕಡಿಮೆ ಮಳೆ ಬೀಳುವ, ಹೆಚ್ಚು ಬಿಸಿಲಿನಿಂದ ಕೂಡಿರ್ತಕ್ಕಂಥ ರಾಯಚೂರು ಭಾಗ ಅಥವಾ ಕಲ್ಯಾಣ ಕರ್ನಾಟಕದ ಸೀಮೆಯ ಕಷ್ಟ ನಷ್ಟಗಳನ್ನ ಸ್ವತಃ ನೋಡಿರ್ತಕ್ಕಂಥ ಕವಿ ಇಲ್ಲಿ ಬರಗಾಲದ ಹಾಡು ಅಂತಕ್ಕಂಥ ಕವಿತೆಯ ಮೂಲಕ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಕವಿತೆ ಒಂದಷ್ಟು ಸುದೀರ್ಘವೆನಿಸುವಂತಹ ಕವಿತೆ. ಕವಿತೆಯ ಹೊರನೋಟವನ್ನ ನಾವು ಗಮನಿಸೋದಾದ್ರೆ, ಇದು ಜನಪದ ಹಾಡಿನ ದಾಟಿಯಲ್ಲಿ, ಒಂದೇ ವಿಧವಾದಂತಹ ದಾಟಿಯಲ್ಲಿ ಸಾಗುವಂತಹ ಕವಿತೆ. ಎಲ್ಲವೂ ಚೌಪದಿಗಳಾಗಿದ್ದಾವೆ, ಅಂದ್ರೆ 4 ಸಾಲಿನ ಪದ್ಯಗಳಾಗಿದ್ದು ಒಟ್ಟು 14 ಚೌಪದಿಗಳು ಈ ಪದ್ಯದಲ್ಲಿ ನಮಗೆ ಸಿಗ್ತವೆ. ಕವಿತೆ ಹೆಚ್ಚಾಗಿ ಆಡು ಭಾಷಾ ಪ್ರಯೋಗವನ್ನ ಮಾಡ್ತಾ ಇದೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಈ ಜನರಾಡುವಂತಹ ಈ ಆಡು ಭಾಷೆ ಅಥವಾ ಈ ನೆಲದ ಸೊಗಡಿನ ಭಾಷೆಯನ್ನ, ಆ ಭಾಷೆಯ ಪದ ಪ್ರಯೋಗಗಳನ್ನ ಹೆಚ್ಚಾಗಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಈ ಪದ್ಯದಲ್ಲಿ ನಾವು ಕಾಣ್ತಕ್ಕಂಥ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಬರಗಾಲದ ಸಂದರ್ಭದಲ್ಲಿನ ಬವಣೆಗಳು. ಬರಗಾಲ ಈ ಬಡವರ ಮೇಲೆ, ಸಮಾಜದ ಮೇಲೆ, ಜನಜೀವನದ ಮೇಲೆ ಎಂತಹ ಭೀಕರವಾದಂತಹ ಪರಿಣಾಮಗಳನ್ನ ತರುತ್ತೆ. ಈ ಬರಗಾಲದ ಸಂದರ್ಭಗಳಲ್ಲಿ ಜನಮಾನಸ ಎದುರಿಸುವಂತಹ ಸಮಸ್ಯೆಗಳೇನು, ಎಂತಹ ದಾರುಣ ಸ್ಥಿತಿ ಇಲ್ಲಿ ಕಾಣ್ತೇವೆ ಅನ್ನೋದನ್ನ ಒಂದು ಕಡೆ ತೋರಿಸಿದ್ರೆ, ಇದೇ ಸಂದರ್ಭದಲ್ಲಿ ಉಳ್ಳವರು, ಶ್ರೀಮಂತರು, ಜಮೀನ್ದಾರರು ಹೇಗೆ ಬಡವರ ರಕ್ತವನ್ನ ಹೀರ್ತಾರೆ ಅನ್ನುವಂತಹದರ ಕುರಿತಾಗಿ ಚಿತ್ರಿಸಿ ಅವರ ಮೇಲಿನ ಆಕ್ರೋಶವನ್ನು ಜೊತೆ ಜೊತೆಯಾಗಿ ಕವಿತೆಯಲ್ಲಿ ತೆಗೆದುಕೊಂಡು ಬರ್ತಾ, ಕೊನೆಗೆ ಇಡೀ ಕವಿತೆಯ ಒಟ್ಟು ಆಶಯ ಏನಂದ್ರೆ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಯಾವುದಂದ್ರೆ ಮಳೆರಾಯ ಒಬ್ಬನೇ. ಮಳೆ ಚೆನ್ನಾಗಿ ಬಂದ್ಬಿಟ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಹಾಗಾಗಿ ಕವಿ ಇಲ್ಲಿ ಬಡವರ ಕಷ್ಟಗಳನ್ನು ನೀಗಿಸ್ಲಿಕ್ಕೆ, ಈ ನೆಲದ ಸಮಾಜದ ಜನಜೀವನವನ್ನ ಉನ್ನತ ಮಟ್ಟಕ್ಕೆ ಹೋಗಿಸ್ಲಿಕ್ಕೆ ಆತ ಮೊರೆ ಹೋಗಿರ್ತಕ್ಕಂಥದ್ದು ಭಗವಂತನ ಮೇಲೆ ಅಥವಾ ಮಳೆರಾಯನ ಮೇಲೆ. ಮಳೆ ಹುಯ್ಯಪ್ಪ, ನೀನು ಮಳೆ ಬಂದ್ರೆ ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಅನ್ನೋ ದಿಸೆಯಲ್ಲಿ ಈ 14 ಚೌಪದಿಗಳ ಕವಿತೆಯನ್ನ ಕಟ್ಟಿಕೊಡ್ತಾರೆ. ಕವಿತೆಯನ್ನ ಒಂದ್ ಸ್ವಲ್ಪ ನೋಡ್ತಾ ನೋಡ್ತಾ ನಾವು ಕವಿತೆಯ ಅಂತರಾಳಕ್ಕೆ ಇಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಕವಿ ಜಂಬಣ್ಣ ಅಮರ್ಚಿಂತ್ರವರು ಒಂದ್ ಕಡೆ ಬರೀತಾರೆ, ರೊಟ್ಟಿ ರೊಟ್ಟಿ ವಿಸ್ತಾರದಲ್ಲಿ ಭೂಮಿಗಿಂತ ಮಿಗಿಲು. ರೊಟ್ಟಿ ವಿಸ್ತಾರದಲ್ಲಿ ಭೂಮಿಗಿಂತ ಮಿಗಿಲು, ಇದರ ಎತ್ತರ ಎವರೆಸ್ಟಿಗಿಂತಲೂ ದಿಗಿಲು. ರೊಟ್ಟಿಯ ವಿಸ್ತಾರ ಭೂಮಿಗಿಂತ ಮಿಗಿಲು, ಇದರ ಎತ್ತರ ಎವರೆಸ್ಟಿಗಿಂತಲೂ ದಿಗಿಲು. ಯಾಕಂದ್ರೆ ಹಸಿವಿನ ಬೆಲೆ ಗೊತ್ತಿರುವವನಿಗೆ ಮಾತ್ರ ಈ ಸಾಲುಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದ್ದಾವೆ. ನಮ್ಮೆಲ್ಲರಿಗೂ ಅನ್ನ ಬಹಳ ಮುಖ್ಯ. ಅದಿದ್ದಾಗಲೇ ನಾವು ಚೈತನ್ಯದಿಂದ ಇರ್ಲಿಕ್ಕೆ ಸಾಧ್ಯ.
ಅನ್ನವಿಲ್ಲದೆ ನಾವು ಬದುಕೋದು ತುಂಬಾ ದುರ್ಲಭ. ಆ ರೊಟ್ಟಿ ಎಷ್ಟೊಂದು ಜೀವಗಳಿಗೆ ಚೈತನ್ಯವನ್ನ ಕೊಡ್ತಾ ಸಾಗುತ್ತೆ. ಹಾಗಾಗಿ ಆ ರೊಟ್ಟಿಯ ಶಕ್ತಿಯನ್ನ, ಅದರಿಂದಿರುವ ಬಲವನ್ನ, ಪ್ರೀತಿಯನ್ನ ನಾವು ಯಾವ ಪದಗಳಲ್ಲಿ ಹಿಡಿದಿಡ್ಲಿಕ್ಕಾಗಲ್ಲ. ಅಂತಹ ಈ ಹಸಿವನ್ನ, ಬರಗಾಲದ ಭೀಕರತೆಯನ್ನು ಇಟ್ಕೊಂಡಿರ್ತಕ್ಕಂಥ ಕವಿತೆ ಹೀಗೆ ಶುರುವಾಗುತ್ತೆ. ಇದರ ಆಶಯವನ್ನ ನಾನು ಆಗ್ಲೇ ಹೇಳಿದೆ, ಮಳೆರಾಯನನ್ನೇ ಇಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು. ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಮತ್ತೊಮ್ಮೆ ಮಳೆರಾಯ. ಈ ಜನಪದ ದಾಟಿಯೊಳಗೆ ಹಿಂಗೇ ಸಾಕ್ತಾ ಇದೆ. ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಮತ್ತೊಮ್ಮೆ ಮಳೆರಾಯ, ನೀ ಹೊಯ್ದರೆ ಮಣ್ಣಿನ ಜೀವ ತೊಯ್ದಾವೋ, ಆದಾವು ದಹಿಮಾಯ ಮಳೆರಾಯ. ಬೆಟ್ಟೆಂಬೋ ಬ್ಯಾಸಿಗೆ ಮಳೆರಾಯ, ತಲಿಚಿಟ್ಟಂತ ಸಿಡ್ದಾವು ಮಳೆರಾಯ, ಕಾದ ಹಂಚಿನ ಮ್ಯಾಗ ಕಾಳುರುದಂಗ, ಬಾಳೆಲ್ಲ ಉರಿದಾವು ಮಳೆರಾಯ. ಹಸಿರು ಹೆಸರಿಗಿಲ್ಲ ಮಳೆರಾಯ, ದುಸ್ರ ಧೂಳೊಂದೈತಿ ಮಳೆರಾಯ, ಪಿಟ್ಟು ಪಿಡುಗಲಿಯ ದನಗಳ ಸತ್ತಾವು, ಹದ್ದಿನ ಗದ್ದಲ ಮಳೆರಾಯ. ಬಂತಪ್ಪ ಬರಬಂತು ಮಳೆರಾಯ, ಆ ಡೋಗಿ ಬರಬಂತು ಮಳೆರಾಯ, ನಾಡೆಂಬ ನಾಡ ನಡುಮರದೈತಿ, ಜನಗೂಳೆ ಹೊಂಟೈತಿ ಮಳೆರಾಯ. ಹೀಗೆ ಪದ್ಯ ಒಂದೇ ದಾಟಿಯಲ್ಲಿ ಈ ನೆಲದ ಆಡು ಭಾಷೆಯನ್ನ ಇಟ್ಕೊಂಡು ನೋಡಿ. ಇಲ್ಲಿ ನಾನಾಗ್ಲೇ ಹೇಳ್ದೆ, ಏನು ಹಸ್ರು ಹೆಸರಿಗಿಲ್ಲ ಮಳೆರಾಯ, ದುಸ್ರ ದೊಳಂದೈತಿ ಮಳೆ. ದುಸ್ರ ನೋಡಿ ಮಾತು, ಇಲ್ಲಿನ ಭಾಷೆಯ ಪದಗಳು ಹೇಗ್ ಬರ್ತವೆ. ಬಂತಪ್ಪ ಬಂತು, ಬರ ಬಂತು, ಆ ಡೋಗಿ ಬರ ಬಂತು. ನೋಡಿ ಡೋಗಿ ಬರ ಬಹುಶಃ ಈ ನೆಲದ ಕರಾಳ ಇತಿಹಾಸದಲ್ಲಿ ಸೇರಿಕೊಂಡಿರ್ತಕ್ಕಂಥ ಡೋಗಿ ಬರ. ನಾಡು ನಡು ಮುರಿದೈತಿ, ಗುಳೆ ಹೊಂಟೈತಿ, ಇಲ್ಲಿಯ ಶಬ್ದ. ಅಂದ್ರೆ ಕವಿ ಇಲ್ಲಿ ಆರಂಭದಲ್ಲೇ ಮಳೆರಾಯನ ಮೊರೆ ಹೋಗ್ತಾನೆ, ಮಳೆರಾಯನಿಗೆ ಬೇಡ್ಕೊಳ್ತಾ ಇದ್ದಾನೆ. ಅಯ್ಯೋ, ಎಲ್ಲ ಕಷ್ಟಗಳಿಗೆ ನೀನೇ ಪರಿಹಾರಪ್ಪ, ಮಳೆ ನೀನೇ ಬರಬೇಕು, ನೀನೇ ಪರಿಹಾರ ಅನ್ನೋದು ಆತನ ಆಶಯ. ಈ ಜಾನಪದ ಸ್ವರೂಪದಲ್ಲಿ ಸಾಗುವಂತಹ ಈ ಒಟ್ಟು 14 ಚೌಪದಿಗಳು ಬರಗಾಲದ ದುರವಸ್ಥೆಯನ್ನ ಇಲ್ಲಿ ಕಟ್ಟಿಕೊಡ್ತವೆ. ನಾನಾಗ್ಲೇ ಓದಿದೆ 2ನೇ ನುಡಿಯನ್ನ. ಬೆಟ್ಟೆಂಬ ಬ್ಯಾಸಿಗೆ ಮಳೆರಾಯ, ಬೇಸಿಗೆ ಅಭೇದ್ಯವಾದದ್ದು, ಭೇದಿಸ್ಲಿಕ್ಕಾಗೋದಿಲ್ಲ. ಆ ಬರಗಾಲ ಬಂತು ಅಂದ್ರೆ ಇಡೀ ನಾಡನ್ನ ವ್ಯಾಪಿಸ್ಕೊಂಡು ಬಿಡ್ತದ. ತಲಿ ಚಿಟ್ಟಂತ ಸಿಡ್ದಾವ್, ತಲೆನೇ ಸಿಡಿದು ಹೋಗುವಷ್ಟು ಬಿಸಿಲು, ಭೀಕರತೆ, ರಣ ಬಿಸಿಲು ಅಂತ ಕರಿತೀವಲ್ಲ ನಾವು. ಕಾದ ಹಂಚಿನ ಮ್ಯಾಗ ಕಾಳುರುದಂಗ, ನೋಡಿ ಹೆಂಗ ರೂಪಕವನ್ನ ಕೊಡ್ತಾನೆ ಕವಿ. ಕಾದ ಹಂಚಿನ ಮ್ಯಾಗ, ನಿಗಿ ಕೆಂಡದ ಮೇಲೆ ಕಾದ ಹಂಚಿನ ಮ್ಯಾಗ ಯಾವುದೋ ಒಂದೆರಡು ಕಾಳುಗಳನ್ನ ಹಿಂಗ ಹಾಕಿಬಿಟ್ರೆ ಛಟ್ ಅಂತ ಸಿಡಿದು ಬಿಡ್ತದಲ್ಲ, ಹಂಗ ಈ ನೆಲದಲ್ಲಿ ವಾಸ ಮಾಡುವ ಎಲ್ಲರ ತಲೆಗಳು ಸಿಡಿದು ಹೋಗ್ತಾ ಇದ್ದಾವೆ. ಅಂದ್ರೆ ಆ ರಣಬೇಸಿಗೆ ಹೇಗಿರ್ತದೆ, ಆ ಬರಗಾಲದ ಭೀಕರತೆಯ ಸಂದರ್ಭದಲ್ಲಿ ಹಸಿರಿಲ್ಲದೆ ಉಸಿರಿಲ್ಲದೆ ಹೇಗೆ ಇಡೀ ಭೂಮಿ, ಬೆಟ್ಟ, ಈ ವಾತಾವರಣ ಹೇಗೆ ಕಾದ ಕೆಂಡವಾಗಿರುತ್ತೆ. ಹಂಚು ಕಾದಂಗೆ ಭೂಮಿನೇ ಕಾದು ಬಿಡ್ತದೆ. ಭೂಮಿನೇ ಕಾದಿದೆ ಅಂದ್ಮೇಲೆ ಇದಕ್ಕೆ ಮತ್ತೆ ಬೇರೆ ಪದಗಳಿಲ್ಲ. ಹಾಗೆ ಕಾದು ಇಡೀ ಬಾಳೆಲ್ಲ ಉರಿದು ಹೊಂಟದ ಅನ್ನೋದನ್ನ ಹೇಳಿಕೊಡ್ತಾ ಇದ್ದಾರೆ ನೋಡಿ. ಇನ್ನು ಮುಂದಿನ ನುಡಿಯನ್ನ ನಾನಾಗ್ಲೇ ಹೇಳಿದೆ, ಹಸಿರು ಹೆಸರಿಗಿಲ್ಲ ಮಳೆರಾಯ. ಎಲ್ಲೂ ಹುಡುಕ್ಯಾಡಿದ್ರು ನಮ್ಮ ಕಣ್ಣಿನ ಚಿತ್ತ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಗಮನಿಸಿದ್ರು ಹಸಿರನ್ನೋದು ಹೇಳಂಗಿಲ್ಲ, ಎಲ್ಲೂ ಹಸಿರಿಲ್ಲ. ಇಡೀ ಒಣ ಗಾಳಿ, ಒಣ ವಾತಾವರಣ, ಎಲ್ಲ ಕಡೆ ಡೋಗಿಯ ಹಾಗೆ ಮರಗಳು ನಿಂತ್ಕೊಂಡಿದ್ದಾವೆ. ದನ ಕರುಗಳಿಗೆ ತಿನ್ನಲಿಕ್ಕೆ ಏನು ಸಿಗ್ತಾ ಇಲ್ಲ, ಮನುಷ್ಯರಿಗಂತೂ ದೂರದ ಮಾತು, ದನಗಳಿಗೆ ಸಿಗ್ತಾ ಇಲ್ಲ. ಹೀಗೆ ಎಲ್ಲ ಬರಗಾಲದ ಭೀಕರತೆಯನ್ನ ಕೊಡ್ತಾರೆ. ದುಸ್ರ ಧೂಳೊಂದೈತಿ ಮಾರಾಯ, ಏನೂ ಇಲ್ಲ, ಮತ್ತೇನಿಲ್ಲ, ಬರೀ ಧೂಳು, ಬಿಸಿಲು, ರಣ. ಈ ದುರವಸ್ಥೆಯಲ್ಲಿ ಬದುಕು ಹೇಗಿರುತ್ತೆ, ಬರಗಾಲದ ಭೀಕರತೆ ಹೇಗಿರುತ್ತೆ. ಪಿಟ್ಟು ಪಿಡುಗಿಲೆ ದನಗಳು ಸತ್ತಾವು, ಹದ್ದಿನ ಗದ್ದಲ ಮಳೆರಾಯ. ಹದ್ದಿನ ಗದ್ದಲ ಅಂದ್ರೆ ಅನ್ನವಿಲ್ಲದೆ ಆಹಾರವಿಲ್ಲದೆ ಹಸಿವಿನಿಂದ ದನಗಳು ಸತ್ರೆ ಆ ದನಗಳ ಶಕ್ತಿ ಇಲ್ಲದ ಮಾಂಸದ ಅಥವಾ ಮೂಳೆಗಳ ತುಂಡನ್ನ ತಿನ್ಲಿಕ್ಕೆ ಹದ್ದುಗಳ ಗದ್ದಲ ನಡೆದವ ನೋಡಿ. ಹದ್ದುಗಳ ಗದ್ದಲ ನಡೆದವ, ಎಂತಹ ಧ್ವನಿಪೂರ್ಣವಾಗಿರುವ ಸಾಕು. ಹದ್ದಿನ ಗದ್ದಲ ನಡೆದದಂದ್ರೆ ಹದ್ದುಗಳು ಆ ಸತ್ತು ಹೋಗಿರುವ, ಹಸಿವಿನಿಂದ ಮಾಂಸವಿಲ್ಲದೆ ಖಂಡವಿಲ್ಲದೆ ಸೊರಗಿ ಸತ್ತೋಗಿರುವಂತಹ ಆ ಮೂಳೆಗಳಿಗೆ ತಮ್ಮ ಹೊಟ್ಟೆ ಚೀಲವನ್ನು ತುಂಬಿಸ್ಕೊಳ್ಳಿಕ್ಕೆ ರಣಹದ್ದುಗಳು ಗದ್ದಲ ಮಾಡಾಕತ್ತೇವ. ಅಂದ್ರೆ ಈ ಬರಗಾಲ ಎಂತಹ ಸ್ಥಿತಿಯನ್ನ ತಂದಿಟ್ಟು ಬಿಡುತ್ತೆ, ಬರಗಾಲ ಎಂತಹ
ದುರವಸ್ಥೆಯನ್ನು ತಂದಿಟ್ಟು ಬಿಡುತ್ತೆ ಅಂತಕ್ಕಂಥ ಭೀಕರತೆಯನ್ನು ಕೊಡ್ತದೆ. ಬಂತಪ್ಪ ಬರಬಂತು ಮಾಳ್ಯರಾಯ, ಡೋಗಿ ಬರಬಂತು ಮಳೆರಾಯ, ನಾಡೆಂಬ ನಾಡು ನಡಮುರದೈತಿ, ಜನ ಗುಳೆ ಹೊಂಟೈತಿ. ನೋಡ್ರಿ, ಡೋಗಿ ಬರ ಅಂದ್ರೆ ಎಲ್ಲ ಕಡೆ ವ್ಯಾಪಿಸ್ಬಿಡ್ತಕ್ಕಂಥದ್ದು. ಮನುಷ್ಯರೇ ಡೋಗಿಗಳಂತ ಆಗ್ಬಿಡೋದು. ಈ ಸತ್ತ ಮೇಲೆ ನಾವು ಉಗಿತೇವೆ, ಉಗಿದ ಮೇಲೆ ಆಮೇಲೆ ಮೇಲ್ ಬಂದಾಗ ಕಾಣ್ತದಲ್ಲ ಡೋಗಿಗಳು, ಏನಿಲ್ಲದೆ ಬರೀ ತಲೆಬುರುಡೆ, ಮೂಳೆ, ಮಾಂಸ, ಅಸ್ಥಿ ಪಂಜರ. ಹಾಗೆ ಮನುಷ್ಯ ಹೇಗಾಗಿದ್ದ ಅಂದ್ರೆ ಹಿಂದೆ ಡೋಗಿ ಬರ ಬಂದಾಗ ಬರೀ ಮೂಳೆಗಳ ಕಣ್ಣಂಗ್ ಕಾಣ್ತಾ ಇತ್ತು. ಅವನಲ್ಲಿ ಮಾಂಸವಿಲ್ಲ, ಕಂಡ ಇಲ್ಲ, ಏನಿಲ್ಲ, ಸುಮ್ಮನೆ ಜೀವಂತ ಶವದ ಹಾಗೆ ಇಡೀ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥದ್ದು. ಅಂತ ಡೋಗಿ ಬರ ಬಂದಾಗ ಎಲ್ಲೂ ಹಸಿರೇ ಇಲ್ಲ, ಎಲ್ಲಿಂದ ತರೋದು ಆಹಾರ? ಹಾಗಾಗಿ ಜನ ಏನ್ ಮಾಡ್ಯದ, ಗುಳೆ ಹೋಗೋದಂದ್ರೆ ಬಹುಶಃ ಬೇರೆ ಬೇರೆ ಎಲ್ಲ ಕಡೆ ಪ್ರಸ್ತಾಪ ಆಗಿದೆ, ನಿಮ್ಗೆ ಗೊತ್ತಿದೆ. ಜನ ದುಡ್ಕೊಂಡು ಶ್ರೀಮಂತರಾಗಿ ಬರೋದಕ್ಕಲ್ಲ, ಬೇರೆ ಊರಿಗೆ ಹೋಗಿ ದುಡ್ದು ಶ್ರೀಮಂತರಾಗಿ ಬರೋದಲ್ಲ. ಗುಳೆ ಹೋಗೋದಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು, ಮೈಸೂರು, ಗೋವಾನೋ, ಕಾರವಾರೋ, ಇನ್ನೊಂದ್ ಕಡೆ ಹೋಗಿ ಅಲ್ಲಿ ಎಲ್ಲೋ ಒಂದು ಗುಡಿಸಲ ಹಾಕೊಂಡು, ಎಲ್ಲೋ ಒಂದು ಚರಂಡಿ ಪಕ್ಕನೋ ಸ್ಲಮ್ಗಳಲ್ಲೋ ಎಲ್ಲೋ ಒಂದ್ ಕಡೆ ಇದ್ದು, ಹೊಟ್ಟೆ ಬೆಳಗ್ಗಿಂದ ಸಂಜೆವರೆಗೂ ಅವ್ರು ಕೊಟ್ಟಿರುವ ಯಾವುದೋ ಒಂದು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ವರ್ಷನೋ 2 ವರ್ಷ ಆದ್ಮೇಲೆ ಮಳೆ ಬಂತು ಅಂತ ಏನಾದ್ರೂ ವಿಷಯ ಗೊತ್ತಾದ್ರೆ ವಾಪಸ್ ಊರಿಗೆ ಬರೋದು. ಮಳೆ ಬರದೇ ಇದ್ರೆ ಅಲ್ಲೇ ಜೀವನ ಕಟ್ಕೊಳ್ಳೋದನ್ನೋದಕ್ಕಿಂತ ಹೆಂಗೋ ಜೀವನವನ್ನ ಉರುಳಿಸೋದು. ಇದು ನಮ್ಮ ರಾಯಚೂರು ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಗುಲ್ಬರ್ಗಾ ಭಾಗದಲ್ಲಿ, ಬಿಜಾಪುರ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ತುತ್ತಿನ ಹಂಗೆ ಹೆಚ್ಚು ಕಡಿಮೆ ಈ ಹಬ್ಬ ಹರಿದಿನಗಳು ಮುಗಿದು ಅಂದ್ರೆ, ಮಳೆಗಾಲ ಮುಗೀತು ಅಂದ್ರೆ ಜನ ಗುಂಪು ಗುಂಪಾಗಿ ಹಂಗೆ ದಿನಾ ಹೋಗ್ತಾ ಇರ್ತಾರೆ. ಈ ಗುಳೆ ಹೋಗೋದು ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಲೆಮಾರಿಗಳಂತೆ ತಿರುಗುವಂತ ಪರಿಸ್ಥಿತಿ ಈ ಬರಗಾಲ ತಂದಿಟ್ಟು ಬಿಡ್ತದ. ಮುಂದುವರಿಸ್ತಾರ ನೋಡ್ರಿ, ಒಕ್ಕಲು ಮಕ್ಕಳು ಮಳೆರಾಯ, ಅವು ಬಿಕ್ಕೆ ಬಿಡ್ತಾರ ಮಳೆರಾಯ. ಒಕ್ಕಲು ಮಕ್ಕಳು ರೈತರು ಇಡೀ ಮಾನವ ಜನಾಂಗಕ್ಕೆ, ಸಮಸ್ತ ಜೀವರಾಶಿಗೆ ಅನ್ನವನ್ನ ನೀಡುವ ಧಣಿ ಅವನು. ಎಲ್ಲರಿಗೂ ಅನ್ನ ಹಾಕವನು, ದೇಶದ ಬೆನ್ನೆಲುಬು ಅಂತ ಕರೆಸ್ಕೊಳ್ತಾನೆ. ಅವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ. ಯಾರಾದ್ರೂ ಒಂದಿಷ್ಟು ಕಾಳು ಕೊಡಿ, ಯಾರಾದ್ರೂ ಒಂದಿಷ್ಟು ನನ್ನ ಎತ್ತುಗಳಿಗೆ ಮೇವು ಕೊಡಿ, ಯಾರಾದ್ರೂ ಒಂದಿಷ್ಟು ನೀರು ಕೊಡಿ, ಭಿಕ್ಷೆ ಬೇಡುವ ಪರಿಸ್ಥಿತಿ. ಬಹುಶಃ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ. ನೀರು ನೋಡಿ, ಈ ಭೂಮಿಯ ಪರಿಸ್ಥಿತಿ ಹೇಗೆ ಕಾಣಿಸ್ಕೊಳ್ತದ. ನೀರೆಲ್ಲೋ ತಳದಲ್ಲಿ ಒಂಚೂರು ಬರ್ತಾ ಇದೆ, ಅದನ್ನ ಒಂದು 10 ಮೈಲುಗಳು ನಡ್ಕೊಂಡು ಬಂದು ಒಬ್ಬ ಮಹಿಳೆ ಒಂದು ಸಣ್ಣ ಲೋಟದಿಂದ ಆ ನೀರು ಶೆಲಿಯಿಂದ ಬಂದದನ್ನ ಕಾಯ್ಕೊಂಡು ಕೂತ್ಕೊಂಡು ಒಂದು ಲೋಟದಷ್ಟು ಸಿಕ್ಕಾಗ ಹಾಕೊಂಡು ಅಲ್ಲಿಂದ ಕಿಲೋಮೀಟರ್ ಗಂಟೆ ನಡ್ಕೊಂಡ್ ಬರ್ತಕ್ಕಂಥ ಸ್ಥಿತಿ. ಇದು ಇವತ್ತಿಗೂ ತಗ್ಗಿಲ್ಲ. ಎಲ್ಲ ಬರಗಾಲ ಬಂತಂದ್ರೆ ಈಗಲೂ ಕೂಡ ಈ ಸ್ಥಿತಿಯನ್ನ ಅನುಭವಿಸ್ತೇವೆ. ಈಗಲೂ ಕೆಲವು ಪ್ರದೇಶಗಳಲ್ಲಿ ಈ ವಾತಾವರಣ ಇದೆ, ನೀರಿನ ಬವಣೆ ಇವತ್ತಿಗೂ ಇದೆ. ಹಾಗಾಗಿ ಈ ಬರಗಾಲದ ಭೀಕರತೆ ಹೇಗಿರುತ್ತೆ ಅಂತಕ್ಕಂಥ ಚಿತ್ರವನ್ನ, ಇದು ಮಾತ್ರವಲ್ಲ, ಇಂತಹ ನೂರಾರು ಚಿತ್ರಗಳು, ಜೀವಂತ ಚಿತ್ರಗಳು ನಮ್ಮ ಕಣ್ಣಿಗೆ ಸಿಗ್ತವೆ. ಹಾಗಾಗಿ ಇಲ್ಲಿ ಅನ್ನ ಹಾಕುವವನೇ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಾನೆ. ಎಂತಿಂತ ಈ ಮಕ್ಕಳು ಮನೆ ಮಾರಿರ್ತಕ್ಕಂಥವ್ರು, ಆಸ್ತಿ ಪಾಸ್ತಿ ಇದ್ದವರು ಎಲ್ಲವನ್ನ ಕಳ್ಕೊಂಡು ಇವತ್ತು ಬೀದಿಗೆ ಬಂದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದ. ಎಂತಿಂತ ಜೀವನವನ್ನ ಬದುಕಿದಂಥವ್ರು, ಮಕ್ಕಳು ಮರಿವಂದಿಗರು, 10 ದನಕರಗಳನ್ನ ಹೊಂದಿರತಕ್ಕಂಥವ್ರು, ಒಳ್ಳೆ ಬದುಕನ್ನ ಕಟ್ಟಿಕೊಂಡವ್ರು ಕೂಡ ಈ ಬರಗಾಲ ಬಂತು ಅಂದ್ರೆ ಅವರೆಲ್ಲ ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಬಂದದ. ಮಕ್ಕಳನ್ನ ಮಾರಾಟ ಮಾಡೋ ಪರಿಸ್ಥಿತಿ ಬಂದದ. ದನಕರಗಳನ್ನ ಮಾರೋದು ದೂರದ ಮಾತು, ಸ್ವಂತ ಮಕ್ಕಳನ್ನ, ಯಾಕಂದ್ರೆ ಮಕ್ಕಳನ್ನ ಮಾರಿದ್ರೆ 1 ದುಡ್ಡೋ 2 ದುಡ್ಡೋ ಬರುತ್ತೆ ಅನ್ನೋದು ಒಂದ್ ಕಡೆಗಾದ್ರೆ, ಇನ್ನೊಂದ್ ಕಡೆಗೆ ಎಲ್ಲೋ ಒಂದ್ ಕಡೆ ಅನ್ನ ಇದ್ದಲ್ಲಿ ಬದುಕ್ತವೆ ಬಿಡಿ, ಎಲ್ಲೋ ಒಂದ್ ಕಡೆ ಬದುಕೊಳ್ಳಿ ಬಿಡು ನನ್ನ ಮಕ್ಕಳು. ನೋಡಿ ಎಂತಹ ಭೀಕರವಾದ ದೃಶ್ಯ ಇದು. ಅವನು ಎಷ್ಟಾದ್ರೂ ಕಷ್ಟ ಕೊಡ್ಲಿ, ಎಷ್ಟಾದ್ರೂ ಹಿಂಸೆ ಕೊಡ್ಲಿ, ಎಷ್ಟಾದ್ರೂ ದುಡಿಸ್ಕೊಳ್ಳಿ, ಒಂದು ಅನ್ನ ಹಾಕ್ತಾನಲ್ಲ, ಇಲ್ಲಾದ್ರೆ ಸತ್ತೋಗ್ಬಿಡ್ತವೆ. ಅವನು 1 ರೂಪಾಯಿ ಕೊಡ್ಲಿ ಬಿಡ್ಲಿ, ಏನೋ ಸಿಗ್ಲಿ ಬಿಡ್ಲಿ, ಯಾರಿಗೋ ಮಕ್ಕಳನ್ನೇ, ಹೆತ್ತ ಮಕ್ಕಳನ್ನೇ, ರಕ್ತ ಮಾಂಸ ಹಂಚಿದ ಮಕ್ಕಳನ್ನೇ ಮಾರಾಟ ಮಾಡಿ ಬಂದಿರುವ 1-2 ದುಡ್ಡಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳುವಂತ, ಅಥವಾ ಯಾರದೋ ಶ್ರೀಮಂತರ ಮನೆಯೊಳಗ ಜೀತ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನೋ ಸ್ಥಿತಿಗೆ ಮಕ್ಕಳನ್ನೇ ಮಾರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ರೈತರಿಗೆ, ನಮ್ಮ ಈ ಮಧ್ಯಮ ವರ್ಗಕ್ಕೆ, ನಮ್ಮ ಈ ಶ್ರಮಿಕರಿಗೆ, ಕೂಲಿಕರಿಗೆ ಬರ್ತದಂದ್ರೆ ಈ ಬರಗಾಲದ ಭೀಕರತೆ ಹೇಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ನುಡಿಯನ್ನು ಓದ್ತೇನೆ. ಸಣ್ಣನ ಚುಕ್ಕೋಳು ಮಳೆರಾಯ, ಅವರು ಸುಣ್ಣಾಗಿ ಸೌದಾರ ಮಳೆರಾಯ. ಆ ಸುಣ್ಣನ್ನ ಬಣ್ಣಂತ ಬಲ್ತ್ ಮಂದಿ ಮನೆಗೆ ಬುಳದಾರ ಮಳೆರಾಯ. ಇಲ್ಲಿ ಕವಿತೆ ಮತ್ತೊಂದು ಮಗ್ಗಲಿಗೆ ತೆರೆದುಕೊಳ್ತಾ ಇದೆ. ಅಂದ್ರೆ
ತುತ್ತು ಅನ್ನಕ್ಕಿಲ್ಲದೆ ಹಸಿವಿನಿಂದ ಪರದಾಡುವ ಈ ಜನರು ಶ್ರೀಮಂತರಿಗೆ ಆಹಾರ. ಅವರು ಇದೇ ಸಂದರ್ಭವನ್ನು ಕಾಯ್ತಾ ಇರ್ತಾರೆ. ಇವರು ಈಗ ಬಹಳ ಸಂಕಟದಲ್ಲಿದ್ದಾರೆ, ಪಂಚು ಹಾಕಿ ಇವರನ್ನ ಕಬಳಿಸ್ಲಿಕ್ಕೆ ಒಳ್ಳೆ ಟೈಮು. ಇವರಿಗೆ ನಮ್ಮ ಮಾತನ್ನು ಕೇಳ್ತಾರೆ, ಅವರ ಹೊಲಗದ್ದೆಗಳನ್ನ ಬರೆದು ಕೊಡಂದ್ರೆ ಬರೆದು ಕೊಡ್ತಾರೆ, ಅವರ ಬೆಳ್ಳಿ ಬಂಗಾರವನ್ನು ಕೊಟ್ಬಿಡ್ತಾರೆ, ಅವರ ದನಕರಗಳನ್ನು ಕೊಡ್ತಾರೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕೊಟ್ಟು ಬಿಡ್ತಾರೆ. ಮೋಸ ಮಾಡ್ಲಿಕ್ಕೆ, ಇವರ ತಲೆ ಹೊಡಿಲಿಕ್ಕೆ, ಇವರನ್ನು ಬಳಸ್ಕೊಳ್ಳಿಕ್ಕೆ ಇದು ಒಳ್ಳೆ ಸಂದರ್ಭ ಅಂತ ಕಾಯ್ತಾರಲ್ಲ ಉಳ್ಳವರು. ಆ ಉಳ್ಳವರ ಬಗೆಗೆ ಇಲ್ಲಿ ಕವಿಯ ಸಿಟ್ಟು ಹೆಚ್ಚು ಬರ್ತಾ ಇದೆ. ಉಳ್ಳವರು ಹೇಗೆ ದರ್ಪವನ್ನು ತೋರಿಸ್ತಾರೆ, ಅವ್ರು ಒಳ್ಳೆ ಸಂದರ್ಭ ನೋಡಿ. ಆ ಸುಣ್ಣನ್ನ ಸವದು ಸುಣ್ಣಾಗ್ಯಾರ, ಏನೂ ಇಲ್ಲ ಅವರ ದೇಹದೊಳಗ, ಅವ್ರ ಬದುಕಿನಾಗೂ ಏನಿಲ್ಲ. ಆ ಸುಣ್ಣನ್ನ ಬಣ್ಣಂತ ಬಲತ್ ಮಂದಿ ಮನೆ ಮನೆಗೆ ಬಡದಾರ ಮಳೆರಾಯ. ಮುಂದ ಅದ್ನ ಬರುವಲ್ಲಿ ಮಳೆರಾಯ, ಒಂದು ಗಿದ್ನ ಬರ್ಲಿಲ್ಲ ಮಳೆರಾಯ. ಗಿದ್ನ ನೋಡಿ, ಈ ನಮ್ಮ ಭಾಷೆಯಲ್ಲಿ ಈ ಜೋಳವನ್ನ, ಕಾಳುಗಳನ್ನ ಅಳಿತಕ್ಕಂಥದ್ದು ಒಂದು ಗಿದ್ನ, ಚೇರು, ಪಾವು, ಅಚ್ಚೇರು, ಹೀಗೆಲ್ಲ ಅವತ್ತಿನ ಭಾಷೆ. ಇವತ್ತೆಲ್ಲ ಈ ಪದಗಳ ಬಳಕೆ ಕಡಿಮೆ ಆಗ್ಬಿಟ್ಟದ. ಬಹುಶಃ ಒಂದು ಗಿದ್ನ ಅಂದ್ರೆ 16 ಸೇನೋ ಅಂತ ಇರಬಹುದು. ಎಷ್ಟು ಹೇಳ್ತಾರೆ ಇಲ್ಲಿ. ಅದ್ನ ಬರುವಲ್ಲಿ ಮಳೆರಾಯ, ಒಂದು ಗಿದ್ನ ಬರ್ಲಿಲ್ಲ ಮಳೆರಾಯ, ಎದ್ದು ಹಾರ್ಯಾದ ಹದ್ದು ಧಾರಿಣಿ, ಬದುಕು ಗೆದ್ಲು ಪಾಲು ಮಳೆರಾಯ. ಧಾರಿಣಿ ಅಂದ್ರೆ ರೇಟ್, ಬೆಲೆ ಏರಿಕೆ, ಭೀಕರವಾದ ಒಂದು ಸಣ್ಣ ವಸ್ತು ಕೂಡ ಬೆಲೆ ಏರಿಬಿಟ್ಟದ. ಯಾಕಂದ್ರೆ ಬರಗಾಲ ಬಂತು ಅಂದ್ರೆ ಬೆಲೆ ಏರಿಬಿಡ್ತದೆ. ಯಾಕಂದ್ರೆ ಉಳ್ಳವ್ರು ಏನ್ ಮಾಡ್ತಾರೆ ನೋಡಿ, ಇನ್ನು ಮುಂದೆ ಹೇಳ್ತಾರ ಅದನ್ನ ಅವ್ರು, ಏನು ನಿಜವಾಗಿ ಬಂದಂತ ಬರಗಾಲ ಬೇರೆ, ಕೆಲವರು ಕೃತಕವಾಗಿ ಬರಗಾಲ ಸೃಷ್ಟಿ ಮಾಡ್ತಾರೆ. ಈ ನೀವು ಎಕನಾಮಿಕ್ಸ್ ಅಲ್ಲಿ ಓದ್ತಿರಿದೇನೆಲ್ಲ. ಅಂದ್ರೆ ಹೇಗೆ ವಸ್ತುಗಳನ್ನ ಬೆಲೆ ಏರಿಸಲಿಕ್ಕೆ ಹೇಗೆ ಅಡಿಗೆ ಸಿಟ್ಬಿಡೋದು, ಒಮ್ಮಿದ ಮಗ್ಲೆ ಮಾರ್ಕೆಟಿಗೆ ಬಿಟ್ಬಿಡೋದು. ಹೀಗೆ ಬೆಲೆ ಏರಿಕೆ ಹೆಂಗಾಗಿದೆ ಅಂದ್ರೆ ಹದ್ದು ಹೆಂಗ ಮೇಲಕ್ಕೆ ಹೋಗ್ತದ, ಹಾಗೆ ಹದ್ದಿನ ಧಾರಣಿ ಅಂದ್ರೆ ರೇಟ್ ಮೇಲೆ ಹೋಗ್ಬಿಟ್ಟದ. ಅಷ್ಟು ಕೊಂಡ್ಕೊಳ್ಳುವಷ್ಟು ಶಕ್ತಿ ಯಾರಿಗಿದೆ? ಹಾಗಾಗಿ ಈ ಬರಗಾಲ, ಗಗನಕ್ಕೇರಿದ ಬೆಲೆ, ಸಿಗಲಾರದ ಅನ್ನ, ಆಹಾರ, ಹಸಿವು, ಇದು ಇಡೀ ಬಡವನ ನಡವನ್ನೇ ಮುರಿದಂಗಾಗ್ತದ. ಬರೀ ಬಡವನಲ್ಲ, ನಾಡಿನ ನಡವನ್ನೇ ಮುರಿದಂತಾಗ್ತದ ಅನ್ನೋದು ಇಲ್ಲಿನ ವಾಸ್ತವ ಚಿತ್ರಣ. ನೋಡಿ ಮುಂದಿನ ಸಾಲ ಹೇಳ್ತಾರೆ, ಬಂದ ಬರಕ್ಕಿಂತ ಮಳೆರಾಯ ತಂದ ಬರವೇ ಹೆಚ್ಚು. ಆಗ್ಲೇ ಹೇಳಿದ್ನಲ್ಲ ನಾನು, ಬಂದಿದ್ದ ಬರಗಾಲ ಬೇರೆ, ತಂದು ಬರ ಅಂದ್ರೆ ಕೃತಕವಾಗಿ ಈ ವ್ಯಾಪಾರಿಗಳು, ಉದ್ಯಮಿಗಳು, ಶ್ರೀಮಂತರು ಸೃಷ್ಟಿ ಮಾಡುವಂತಹ ಬರಗಾಲ ಇದೆಯಲ್ಲ, ಅದೇ ಹೆಚ್ಚು ಮಾಡ್ತದ. ಯಾಕಂದ್ರೆ ಅದನ್ನ ಅಡಿಗೆ ಸಿಟ್ಬಿಡೋದು, ಕೂಡಿಸಿಟ್ಬಿಡೋದು, ಮಾರ್ಕೆಟಿಗೆ ಬಿಡದೆ ಬಿಡೋದು, ಬೆಲೆ ಏರಿಸಿ ಬಿಡೋದು. ಹೀಗಾಗಿ ಈ ಬರಗಾಲ ಉಳ್ಳವರಿಗೆ ಖುಷಿಯನ್ನ ತಂದ್ರೆ, ಉಳ್ಳವರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿದ್ರೆ, ಇಲ್ಲದವರ ಪಾಡನ್ನ ಮತ್ತಷ್ಟು ಬೀದಿಗೆ ತರ್ತದ. ಇನ್ನೊಂದ್ಸಲ ಗಮನಿಸ್ಬೇಕು, ದುಡ್ಡಿದ್ದವ ದುನಿಯಾ ನಂದಂದ, ಬಡವ ಮಸಂಟಿಗೆ ಮಳರ. ದುಡ್ಡಿದ್ದವ ದುನಿಯಾನ ನಂದಂದ, ದುನಿಯಾ ಅಂದ್ರೆ ಜಗತ್, ದುಡ್ಡಿದ್ದ ಜಗತ್ತ ನಂದಂದ. ಯಾರು ಹೇಗ್ ನೋಡ್ರಿ, ಬರಗಾಲ ಬಂದದ, ನಾವ್ ತುತ್ತು ಅನ್ನ ಬೇಕಾಗ್ಯದ, ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿ. ಅವ್ರಿಗೆ ಇದು ಒಳ್ಳೆ ಅವಕಾಶ, ಇದು ಒಳ್ಳೆ ಟೈಮು, ಯಾರನ್ನ ಬೇಕಾದ್ರೂ ಬಳಸ್ಕೋಬಹುದು, ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು. ಅದಕ್ಕೆ ದುಡ್ಡಿದ್ದವನು ಹದ್ದಿನ ಧಾರಣೆ, ಆಹಾಕಾರ ನಡೆದದ. ಅವರ ಹಸಿವು ಹೆಚ್ಚಾಗ, ಅವ್ರದ್ದು ದಾಹ ಹೆಚ್ಚಾಗ್ಯದ, ಹಸಿವಲ್ಲದು ದಾಹ, ಎಲ್ಲವನ್ನ ಕಬಳಿಸುವ ದಾಹ. ಇವರಿಗೆ ತುತ್ತಿನ ಚೀಲವನ್ನ ಏನು ತಣಿಸಿಕೊಳ್ಳುವಂತಹ ಹಸಿವು ಹೆಚ್ಚಾಗದ. ಹಾಗಾಗಿ ಈ ಬರಗಾಲದ ಸಂದರ್ಭದಲ್ಲಿ ಮನುಷ್ಯತ್ವದ ಮಾರಣ ಹೋಮ ನಡೆದ. ಮನುಷ್ಯರನ್ನೇ ಮಾರಾಟ ಮಾಡುವ, ಕಿತ್ಕೊಂಡ್ ತಿನ್ನುವ, ಅವರ ಆಸ್ತಿಯನ್ನ ಕಬಳಿಸುವ ಸ್ಥಿತಿಗೆ ಒಂದ್ ಕಡೆ ಹೋದ್ರೆ, ಮತ್ತೊಂದ್ ಕಡೆಗೆ ಬಡವನ ಸಿಟ್ಟು ದವಡೆಗೆ ಮೂಲ. ಅವ ಯಾರ ಮೇಲೆ ಸಿಟ್ಟು ತೋರಿಸ್ಕೋಬೇಕು? ಮಳೆನೇ ಬಂದಿಲ್ಲ, ಭೂಮಿನೇ ಬಿರುಕು ಬಿಟ್ಟದ, ತಲೆ ಚಿಟ್ಟನು ಹಂಗ ಸಿಡಿದು ಹೋಗುವಂಗ ಬಿಸಿಲದ, ಒಂದು ತುತ್ತು ಅನ್ನವಿಲ್ಲ, ಒಂದು ಮುಷ್ಟಿ ಕಾಳಿಲ್ಲ, ಒಲೆಯಲ್ಲಿ ಬೆಕ್ಕ ಮಲಗ್ಯದ, ಮನೆ ತುಂಬಾ ಊರು ತುಂಬಾ ಎಲ್ಲರೂ ಹಸಿವಿನೊಳಗ, ನೀರಡಿಕೆಯೊಳಗ, ಬಾಯಾರಿಕೆಯೊಳಗ ಬಳಲಿ ಬೆಂಡಾಗ್ಯಾರ. ಯಾರ ಮೇಲೆ ಅವನ ಆಕ್ರೋಶ? ಆ ಸಂದರ್ಭದಲ್ಲಿ ಅವನು ಬೆಂಡಾಗಿ ಬಿಡ್ತಾನೆ, ಎಲ್ಲ ತ್ಯಾಗಕ್ಕೂ ಸಿದ್ಧನಾಗ್ತಾನೆ, ಏನ್ ಬೇಕಾದ್ರೂ ಕೊಡಲಿಕ್ಕೆ ಸಿದ್ಧನಾಗ್ಬಿಡ್ತಾನೆ. ನೋಡಿ ಇನ್ನೊಂದ್ ಮಾತು ಹೇಳ್ತಾರೆ ಇಲ್ಲಿ, ಏನು, ಹದ್ ಯಾವುದು ಮನುಷ್ಯ ಯಾವುದು ಒಂದೂ ತಿಳಿವಲ್ದು ಮಾರಾಯ. ಇಲ್ಲಿ ಯಾವ್ದು ಕಿತ್ಕೊಂಡ್ ತಿನ್ನೋದು, ಯಾವ್ದು ಬೇಡ್ಕೊಂಡ್ ತಿನ್ನೋದು ಒಂದು ಸಿಗವಲ್ದು. ದುಡ್ಡಿದ್ದವಲ್ಲೆಲ್ಲವನು ರಣಹದ್ದಿನ ಹಾಗೆ ಎಲ್ಲರನ್ನ ತುಳಿತಾ ಇದ್ದಾನೆ. ಅದಕ್ಕೆ ನಾನು ಅಸಹಾಯಕನಾಗಿ ನಾನು ಯಾರನ್ನು ಬೇಡ್ತಾ ಇದ್ದೇನೆ? ಒಂದ್ ತುತ್ತು ಅನ್ನ ಕುಡಿ ಅಂತ ಉಳ್ಳವರನ್ನ ಬೇಡೋದಿಲ್ಲ, ಶ್ರೀಮಂತರನ್ನ ಬೇಡೋದಿಲ್ಲ, ದುಡ್ಡಿದ್ದವನನ್ನು ಬೇಡ್ತಾ ಇಲ್ಲ. ಯಾರನ್ನು ಬೇಡ್ತಾ ಇದ್ದೀನಿ? ನೀನು ಯಾರೋ ಜಗತ್ತನ್ನೇ ತಣಿಸುವ, ಎಲ್ಲರಿಗೂ ಅನ್ನಕ್ಕೆ ಮೂಲವಾಗಿರುವ ಮಳೆರಾಯ, ನಿನ್ನ ಮೊರೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಂದಿನ ಸಲ ಹೇಳ್ತಾರೆ,
ನೋಡಿ, ಕೊಟ್ಟಾರೆ ಕೊಟ್ಟೆವು ಮಳೆರಾಯ, ನಿನಗೆ ಕೊಡಲೇನಿಲ್ಲ ಮಳೆರಾಯ. ಕೊಡ್ಬೇಕಂತೀವಿ ನಾವು, ಕೊಡಾಕೇನಿಲ್ಲ ಮತ್ರ. ನೀನ್ ಬಾ ಮಳೆರಾಯ ಬಾ, ನಿನಗ್ ಕೊಡ್ಲಿಕ್ ಸಿದ್ಧರಿದೀವಿ ನಾವು. ಏನ್ ಕೊಟ್ಟೆವು? ನಮ್ಮ ಹತ್ರ ಕೊಡಾಕೇನು ಇಲ್ಲ. ಏನ್ ಕೊಟ್ಟೆವು? ಕೊಟ್ಟೇವೆಂದ್ರು ತುಂಬಿ ಕಣ್ಣೀರು, ಕಣ್ಣಾಗ ಕಣ್ಣೀರಿಲ್ಲ. ನಮ್ಮ ಹತ್ರ ಕೊಡಾಕ್ ಏನೂ ಇಲ್ಲ. ಕೊಡು ಮನಸ್ಸದ, ಕೊಡು ಮನಸ್ಸದ, ಕೊಡಾಕ್ ಏನೂ ಇಲ್ಲ. ಅವ್ರ ಹತ್ರ ಎಲ್ಲ ಅದ, ಅವ್ರಿಗೆ ಕೊಡ ಮನಸ್ಸಿಲ್ಲ. ನಮಗ್ ಕೊಡು ಮನಸ್ಸದ, ಏನೂ ಇಲ್ಲ. ಕಣ್ಣೀರರ ತುಂಬಿ ಕೊಡ್ಬೇಕಂದ್ರ ಕಣ್ಣಾಗ ಕಣ್ಣೀರು ಇಲ್ಲ. ನೋಡಿ ಎಷ್ಟು ಧ್ವನಿಪೂರ್ಣವಾದ ಸರ್. ಕಣ್ಣೀರರ, ನೀ ಮಳಿ ಸುರಿಬೇಕಾಗ್ಯದ, ನೀ ಮಣಿ ಸುರಿಬೇಕಾಗ್ಯದ, ನಿನಗೆ ಏನ್ರ ಕೊಡ್ಬೇಕಂದ್ರ ನಮ್ಮ ಹತ್ರ ಏನೂ ಇಲ್ಲ. ಕಣ್ಣಾಗ ಕಣ್ಣೀರ ಇಲ್ಲ, ತುಂಬಿ ಕೊಡ್ಬೇಕು ಅನ್ನೋ ಆಸೆ ಅದ, ಅದು ಇಲ್ಲ. ಮುಂದೆ ಹೇಳ್ತಾರ ನೋಡ್ರಿ, ಕಪ್ಪಾನ ಮೈ ಬಣ್ಣ ಮಾರಾಯ, ಕಪ್ಪಾನ ಮೈ ಬಣ್ಣ ಮಳೆರಾಯ, ನಿನ್ನ ಕಾಣಿಕೆ ಕೊಟ್ಟಿವಿ ಮಳೆರಾಯ, ಮೈಯಾನ ಬೆವರು ದಾರಿ ಎರೆದೆವು, ಬಾ ನಮ್ಮ ತಬ್ಬಿಕೋ ಮಳೆರಾಯ. ಸುಟ್ಟು 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 ಕರ್ರಗ ಹಾಕಿಬಿಟ್ಟಿವಿ ನಾವು. ಈ ಮಣ್ಣಿನ ಬಣ್ಣ ಬಂದದ ನಮಗ್, ಅದನ್ನ ಕೊಟ್ಟೆವು. ಮೈಯಾಗಿನ ಬೆವರು ಧಾರೆಯಾಗಿ ಹರಿಯುವಂತ ಬೆವರನ್ನ ಕೊಟ್ಟೆವು. ನೀ ಬಾ, ಬಂದು ನಮ್ಮನ್ನು ತಬ್ಕೋ, ನೀನೇ ನಮ್ಮನ್ನು ಕೈ ಹಿಡಿಯವ. ನಿನ್ನನ್ನು ಬಿಟ್ರ ಈ ಈ ಶ್ರೀಮಂತರು, ಉಳ್ಳವರು, ರಾಜಕಾರಣಿಗಳು, ಬಲಿಷ್ಠರು, ಜಮೀನ್ದಾರರು, ಗೌಡ ಪಾಟೀಲ್ರು, ಏನು ಉಳ್ಳವರಿದ್ದಾರೆ, ಬಲಾಢ್ಯರಿದ್ದಾರೆ, ಅವ್ರು ಯಾವತ್ತೂ ನಮ್ಮನ್ನು ಕೈ ಹಿಡಿಯೋದಿಲ್ಲ. ನಿಜವಾಗಿಯೂ ಬಡವರನ್ನ, ಈ ನಿರ್ಗತಿಕರನ್ನ, ದುರ್ಬಲರನ್ನ ನೀನೇ ಕೈ ಹಿಡಿಬೇಕಪ್ಪ ಮಳರಾಯ, ಅದಕ್ಕೆ ನೀನೇ ಬಾರು ಅಂತೇಳಿ ಅಂಗಲಾಚಿ ಬೇಡ್ತಾ ಇದ್ದಾನೆ ಕವಿ, ಬಡವರ ಪ್ರತಿನಿಧಿಯಾಗಿ. ನೋಡಿ, ಮತ್ತೇನೋ ಕೊಡ್ಬೇಕಂತಾನ. ಏನ್ ಕೊಡ್ಬೇಕಂತಾನ? ಇಷ್ಟೊತ್ತಿಗೆ ಹೇಳಿದೆ, ಏನು ಕಣ್ ತುಂಬಿ ಕೊಡ್ಬೇಕಂದ್ರೆ ಕಣ್ಣೀರ ಇಲ್ಲ ಅಂತ ಹೇಳ್ದ. ಈಗ ರಟ್ಟೆಯಾಗಿನ ಶಕ್ತಿ ಜೊತೆಗೆ ಮೈಯಾಗಿನ ಬಣ್ಣ ಜೊತೆಗೆ ಮೈಯೊಳಗಿನ ಬೆವರನ್ನು ಕೊಡ್ತೀನಂದ. ಮುಂದೆ ಹೇಳ್ತಾ ನೋಡ್ರಿ, ಹೊಟ್ಟೆಯಾಗಿನ ಸಿಟ್ಟು ಮಳೆರಾಯ. ಬಹಳ ಮುಖ್ಯವಾದ ಸರ್. ಅಷ್ಟು ಸಿಟ್ಟದ ನಮಗೆ. ಸಿಟ್ಟು ಯಾರ ಅದ? ಸಿಟ್ಟದ, ಬಟ್ ಏನ್ ಮಾಡೋದು? ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ನಾನು ಕಾಣಿಸಿದ್ದೀನಿ. ಯಾರ ಮೇಲೆ ಸಿಟ್ಟುಕೊಳ್ಬೇಕು? ಅವನು ಸಿಟ್ಟುಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಸಿಟ್ಟು ಮಾಡಿದಷ್ಟು ಯಾವುದು ಯಾರಿಗ ಪರಿಣಾಮ ಬೀರೋದಿಲ್ಲ. ಅದಕ್ಕೆ ಹೇಳ್ತಾನ, ಆದ್ರೆ ಹೊಟ್ಟೆಯಾಗ ಸಿಟ್ಟು ಹೆಂಗದ? ಭಯಂಕರ ಅದ. ಅದನ್ನ ನಿನಗ್ ಕೊಟ್ಟು ಬಿಡ್ತೀವಿ. ಆ ಸಿಟ್ಟು ನೀನ ತಗೊಂಡು ಮಳೆ ಸುರಿಸಿ. ಹೊಟ್ಟೆಯಾಗಿನ ಸಿಟ್ಟು ಮಳೆರಾಯ, ಸಿಡ್ಲು ಮಾಡಿ ಕೊಟ್ಟೆವು ಮಳೆರಾಯ. ಆ ಸಿಟ್ಟನ್ನೇ ನೀನು ಸಿಡಿಲಾಗಿ ಪರಿವರ್ತನೆ ಮಾಡ್ಕೊ. ನಮ್ಮ ಹೊಟ್ಟೆಯಾಗಿನ ಹಸಿವಿನ ಬೆಂಕಿಯನ್ನ, ಆಕ್ರೋಶದ ಬೆಂಕಿಯನ್ನ ನೀನು ಸಿಡಿಲನ್ನಾಗಿ ಪರಿವರ್ತನೆ ಮಾಡ್ಕೊ, ಮಳೆ ಸುರಿಸು. ಉಗಿಯಾಗಿ ಎದ್ದ ಬಡವರ ಬದುಕು ಮೋಡ ಮಾಡಿಕೋ ಮಳೆರಾಯ. ನಮ್ಮೊಳಗಿನ ಸಿಟ್ಟನ್ನ, ಉಗಿಯನ್ನ, ಧಗೆಯನ್ನ, ಕಾವನ್ನ, ಒಡಲ ಬೆಂಕಿಯನ್ನ, ಹಸಿವಿನ ನಿಗಿ ಕೆಂಡವನ್ನ ನೀನು ತಗೋ. ನೀನು ಮೋಡವನ್ನಾಗಿ ಮಾಡ್ಕೋ, ಮಿಂಚನ್ನಾಗಿ ಮಾಡ್ಕೋ, ಸಿಡಿಲನ್ನಾಗಿ ಮಾಡ್ಕೋ, ಗುಡುಗನ್ನಾಗಿ ಮಾಡ್ಕೋ. ಒಟ್ಟು ನೀನು ಮಳೆ ಸುರಿ. ನಮ್ಮದೆನ್ನುವುದೆಲ್ಲವೂ ನಿನ್ನದೇ. ತಗೋ, ನೀ ನಮ್ಮ ಹತ್ರ ಏನದ ಎಲ್ಲ ತಗೋ. ಆದ್ರೆ ಮಳೆ ಸುರಿಯಪ್ಪ, ನಿನ್ನ ಬಿಟ್ರೆ ನಮಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳ್ತಾ ಕೊನೆಗೆ ಹೇಳ್ತಾರೆ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಮತ್ತೊಮ್ಮೆ ಮಳೆರಾಯ, ನೀ ಹೊಯ್ದರೆ ಮಣ್ಣ ಜೀವ ತೊಯ್ದಾವು, ಆದಾವು ದಹಿ ಮಾಯ ಮಳೆರಾಯ ತಿಳಿ ಕವಿತೆಯನ್ನ ಸಮಾಪ್ತಿಗೊಳಿಸ್ತಾರೆ. ಒಟ್ಟಾರೆಯಾಗಿ ಇಡೀ ಕವಿತೆ ಪ್ರಕೃತಿ ಶಕ್ತಿಗೆ ಶಿರವಾಗಿ ಭಾಗಿಸುವುದರ ಜೊತೆಗೆ ಪ್ರಕೃತಿನೇ ಎಲ್ಲದಕ್ಕೂ ಪರಿಹಾರ. ಇದು ಮಳೆಯಾಗ್ಲಿ, ಬಿಸಿಲಾಗ್ಲಿ, ಗಾಳಿಯಾಗ್ಲಿ, ಬೆಂಕಿಯಾಗ್ಲಿ, ನೀರಾಗ್ಲಿ, ಎಲ್ಲವನ್ನ ತಣಿಸುವಂಥದ್ದು. ಯಾವುದೇ ಪ್ರತಿಫಲವನ್ನ ಬಯಸದೆ ಜಗತ್ತಿನ ಎಲ್ಲ ಜೀವರಾಶಿಗಳನ್ನ ಸಂತೈಸುವ, ಕಾಪಿಟ್ಟುಕೊಂಡು ಮುನ್ನಡಿತಕ್ಕಂಥ ಪ್ರಕೃತಿ ಶಕ್ತಿನೇ ಇವತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತದೆ. ಜೊತೆಗೆ ಈ ಬರಗಾಲ ಏನು ಕೆಲವು ಪ್ರದೇಶಗಳಿಗೆ, ಈ ಬಯಲು ಸೀಮೆಯ ಪ್ರದೇಶಗಳಿಗೆ, ಈ ನಮ್ಮ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ, ಕಲ್ಯಾಣ ಕರ್ನಾಟಕದ ಪ್ರದೇಶಗಳಿಗೆ ಬರ್ತದ, ಈ ಅತಿವೃಷ್ಟಿಯಿಂದ ಬರ್ತದ, ಅನಾವೃಷ್ಟಿಯಿಂದಾಗಿ ಬರ್ತದ, ಏನೇನಿನ ಸಂಕಟಗಳು. ಈ ಕೋವಿಡ್ ಕಾಲದಲ್ಲೂ ಕೂಡ ನಾವು ಕೆಲವು ದುರವಸ್ಥೆಗಳನ್ನ ಅನುಭವಿಸಿದ್ವಿ. ಹಿಂದೆ ಡೋಗಿ ಬರ ಬಂದಿತ್ತು, ಹಿಂದೆ ಪ್ಲೇಗ್ ರೋಗ ಬಂದಿತ್ತು. ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಜನ ಹಸಿವಿನಿಂದ, ಬಾಯಾರಿಕೆಯಿಂದ, ಬಳಲಿಕೆಯಿಂದ ಏನು ತುತ್ತು ಅನ್ನವಿಲ್ಲದೆ ಸತ್ತು ಹೋಗ್ತಾ ಇದ್ರಲ್ಲ, ಅವರ ಬವಣೆಗಳನ್ನ ತಿಳಿಸುವುದರ ಮೂಲಕ, ಹಾಗೂ ಈ ಸಂದರ್ಭದಲ್ಲಿ ಇವರನ್ನೇ ಅದೇನು ಹೇಳ್ತಾರಲ್ಲ, ಯಾರದೋ ಮನೆ ಬೆಂಕಿ ಹತ್ತಿದ್ರೆ ಅದನ್ನ ಆ ಬೆಂಕಿಯೊಳಗ ತಮ್ಮ ಮೈ ಕಾಯಿಸ್ಕೊಂಡ್ರು ಅಂತ ಹೇಳ್ತೀವಲ್ವಾ, ಹಾಗೆ ಇಂತಹ ಸಂದರ್ಭಗಳನ್ನೇ ಹುಡುಕಿ ಕಿತ್ತು ತಿನ್ನುವಂತಹ ಈ ಉಳ್ಳವರ ದರ್ಪವನ್ನ, ಉಳ್ಳವರ ಈ ಮೋಸವನ್ನ, ಉಳ್ಳವರ ಈ ಕಪಟತನವನ್ನ, ಬಲೆ ಬೀಸುವಂತ ಹೆಣಿಕೆಗಳನ್ನ ಇಲ್ಲಿ ಬಯಲಿಗೆಳುವುದರ ಜೊತೆಗೆ
ಅವರ ಮೇಲಿನ ಸಿಟ್ಟು ಮತ್ತು ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದೆ ಕವಿತೆ. ಜೊತೆಗೆ ಈ ಬರಗಾಲದ ಬವಣೆಗಳನ್ನ ಇಡೀ ಓದುಗರಿಗೆ, ಇಡೀ ಈ ವಿದ್ಯಮಾನಕ್ಕೆ ಓದ್ತಕ್ಕಂತ ಎಲ್ಲ ಏನು ಅಕ್ಷರಸ್ಥರಿದ್ದಾರೆ ಅಕ್ಷರಸ್ಥ ಪರಂಪರೆಗೆ ತಿಳಿಸುವ ಪ್ರಯತ್ನವನ್ನ ಮಾಡೋದ್ರ ಜೊತೆಗೆ ಈ ಪ್ರದೇಶಗಳಿಗೆ ಒಂದಿಷ್ಟು ಆಡಳಿತ ಯಂತ್ರ ಅಥವಾ ಸರ್ಕಾರಗಳು ಈ ಸಂದರ್ಭಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಇವರ ಬದುಕನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಅಥವಾ ಸಾಮಾನ್ಯ ಮಟ್ಟಕ್ಕೆ ತರಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು. ಒಂದು ಉದಾಹರಣೆ ಕೊಡೋದಾದ್ರೆ, ಈ ಗುಳೆ ಹೋಗುವ ಸಂಸ್ಕೃತಿ ಇವತ್ತಿಗೂ ನಿಂತಿಲ್ಲ. ಅವರನ್ನ ಗುಳೆ ಹೋಗದಂತೆ ತಡಿಲಿಕ್ಕೆ ನಾವಲ್ಲಿ ಯಾವ್ಯಾವ ಉದ್ಯೋಗಗಳನ್ನ ಕೊಡ್ಬೇಕಾಗಿದೆ. ಅವರು ಈ ಬಹಳ, ಯಾಕಂದ್ರೆ ಕೃಷಿ ನಮ್ಮ ದೇಶದ ಮುಖ್ಯವಾದಂತಹ ಉದ್ಯೋಗ ಸರಿ, ಆದ್ರೆ ಕೃಷಿಯೊಳಗೆ ವರ್ಷದ 24 ತಿಂಗಳು ಕೂಡ ಅಲ್ಲಿ ಉದ್ಯೋಗ ಇರೋದಿಲ್ಲ. ಬಿತ್ತುವಾಗ, ರಾಶಿ ಮಾಡುವಾಗ, ನಡುವೆ ಕಳೆ ತೆಗೆಯುವಾಗ ಒಂದಿಷ್ಟು ಕೆಲಸಗಳಿರ್ತವೆ ಹೊರತು ವರ್ಷದ 12 ತಿಂಗಳು ಇನ್ನು 365 ದಿನ ಕೂಡ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಇದ್ರೂ ಕೂಡ ಕಡಿಮೆ ಜಮೀನಲ್ಲಿ ಹೆಚ್ಚು ಮಾನವ ಶ್ರಮ ವ್ಯರ್ಥವಾಗುತ್ತೆ ಹೊರತು ಅಷ್ಟೊಂದು ಫಲ ಸಿಗೋದಿಲ್ಲ ಅವರಿಗೆ. ಆ ನಿಟ್ಟಿನಲ್ಲಿ ಅವರ ಬಿಡುವಿನ ಸಮಯದಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಈ ಸರ್ಕಾರಗಳು ಒಂದಿಷ್ಟು ಕ್ರಮಗಳನ್ನ, ಯೋಜನೆಗಳನ್ನ ಹಾಕೊಂಡ್ರೆ, ಅಲ್ಲಿ ಒಂದಿಷ್ಟು ಉದ್ಯೋಗವನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ರೆ ಅಲ್ಲಿ ಈ ಗುಳೆ ಹೋಗುವ ಸಂಸ್ಕೃತಿಯನ್ನ ತಪ್ಪಿಸ್ಬೋದು. ಈಗ ನರೇಗಾ ಯೋಜನೆಯಂತಹ ಬೇರೆ ಬೇರೆ ಯೋಜನೆಗಳು ಬಂದಿದ್ದಾವೆ, ಒಂದಿಷ್ಟು ಅವಕಾಶಗಳು ಇದ್ದಾವೆ. ಅದರ ಜೊತೆಗೂ ಕೂಡ ಈ ಬರಗಾಲದ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಇಡೀ ಪ್ರಕೃತಿನೇ ಮುನಿಸಿಕೊಂಡಾಗ ಜನಜೀವನವೇ ಅಸ್ತವ್ಯಸ್ತವಾಗಿಬಿಡ್ತದೆ. ಬರೀ ಹೆತ್ತ ಮಕ್ಕಳನ್ನೇ ಮಾರಾಟ ಮಾಡುವ ಸಂದರ್ಭ ಬರ್ತದ, ದನಕರುಗಳನ್ನೇ ಮಾರಾಟ ಮಾಡುವ, ಕಸಾಯಿಖಾನೆಗೆ ತಳ್ಳುವಂತ ಪರಿಸ್ಥಿತಿ ಬರ್ತದ. ಹಾಗಾಗಿ ಇಂತಹ ಸಂದರ್ಭಗಳ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾದ ಅಗತ್ಯವಿದೆ. ಹಾಗೆ ಉಳ್ಳವರು ಇಂತಹ ಸಂದರ್ಭಗಳಲ್ಲಿ ಬಡವರಿಗೆ ಒಂದಿಷ್ಟು ಸಹಾಯ ಮಾಡಬೇಕಾದಂತ ಅಗತ್ಯವಿದೆ ಅನ್ನೋದನ್ನ ಹೇಳ್ತಾ, ಇಲ್ಲಿ ಕವಿತೆ ಈ ಬಡವರ ಪರವಾಗಿ, ಈ ಶೋಷಿತರ ಪರವಾಗಿ, ನಿರ್ಗತಿಕರ ಪರವಾಗಿ, ಅಸಹಾಯಕರ ಪರವಾಗಿ ಕೆಲಸ ಮಾಡ್ತಾ, ಮಾತಾಡ್ತಾ, ಧ್ವನಿ ಎತ್ತುತ್ತಾ ಪ್ರಕೃತಿಯ ಮೊರೆ ಹೋಗುವ ಉದ್ದೇಶವಿಷ್ಟೇ. ಇಡೀ ಈ ಆಡಳಿತ ಯಂತ್ರವನ್ನ ಗಮನವನ್ನು ಸೆಳಿಬೇಕಾಗಿದೆ, ಉಳ್ಳವರ ಗಮನವನ್ನು ಸೆಳಿಬೇಕಾಗಿದೆ. ಈ ಬರಗಾಲಕ್ಕೆ ಪರಿಹಾರಗಳನ್ನು, ಈ ಮೋಡ ಬಿತ್ತನೆ ಅಂತ ಯೋಜನೆಗಳು ಬಂದು ಆದ್ರೆ ಅಷ್ಟೊಂದು ಫಲಪ್ರದ ಆಗ್ಲಿಲ್ಲ, ಆದ್ರೂ ಈ ಮಳೆ ಯಾಕೆ ಹೋಗಿದೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕು. ಇವತ್ತು ನಾವು ಈ ಅಭಿವೃದ್ಧಿ ಅನ್ನೋ ನೆಪದಲ್ಲಿ ಲಕ್ಷ ಲಕ್ಷ ಮರಗಳನ್ನ ಕತ್ತರಿಸ್ತಾ ಇದ್ವಿ. ಈ ರಸ್ತೆ ನಿರ್ಮಾಣ, ರೆಸಾರ್ಟ್ ನಿರ್ಮಾಣ, ಪ್ರವಾಸೋದ್ಯಮ, ಬೇರೆ ಬೇರೆ ಈ ಊರನ್ನೇ, ಕಾಡುಗಳನ್ನೇ ನಾಶ ಮಾಡಿ ಲೇಔಟ್ಗಳನ್ನ, ಬಡಾವಣೆಗಳನ್ನ ಮಾಡ್ತಾ ಇದ್ದೇವೆ. ಈ ಕೆರೆಗಳನ್ನೆಲ್ಲ ನಾವು ಇವತ್ತು ಲೇಔಟ್, ಬೆಂಗಳೂರಿನ ಪರಿಸ್ಥಿತಿ ನಮ್ಗೆಲ್ಲ ಗೊತ್ತಿದೆ. ಮಳೆ ಒಂದ್ ಸ್ವಲ್ಪ ಜೋರು ಸುರಿದು ಬಿಟ್ರೆ ಬೆಂಗಳೂರಿನ ಕೆಲವು ಬಡಾವಣೆಗಳು ನೀರಲ್ಲಿ ನಿಂತ್ಕೊಂಡ್ಬಿಡ್ತಾವೆ. ಕಾರಣವೇನು? ನಾವೆಲ್ಲ ಕೆರೆಗಳನ್ನೇ ಬಡಾವಣೆಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಈ ವೃಕ್ಷಗಳನ್ನ ಕಡಿತಾ ಇದ್ದೇವೆ. ರಸ್ತೆ ಅಗಲೀಕರಣದ ನೆಪದಲ್ಲಿ ಲಕ್ಷಾಂತರ ಮರಗಳನ್ನ ಕತ್ತರಿಸ್ತಾ ಇದ್ದೀವಿ. ಈ ವಿಜ್ಞಾನ ತಂತ್ರಜ್ಞಾನದ ಫಲವಾಗಿ ನಾವು ಅವಶ್ಯಕತೆಗಿಂತ ಮೀರಿ ನಾವು ಯಂತ್ರತಂತ್ರಗಳನ್ನ, ಮೊಬೈಲ್ಗಳನ್ನ, ಫ್ರಿಡ್ಜ್ಗಳನ್ನ, ಇವುಗಳನ್ನ ಎಲ್ಲ ಅದರ ಪರಿಣಾಮದ ಅರಿವಿದ್ರೂ ಕೂಡ ಬಳಸ್ತಾ ಇದ್ದೀವಿ. ಅಂದ್ರೆ ಮನುಷ್ಯನ ಈ ಕ್ರಮಗಳೇ ಇವತ್ತಿನ ಬರಗಾಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಪ್ರಕೃತಿ ಏನಾಗ್ತಾ ಇದೆ, ತಾಪಮಾನ, ಜಗತ್ತಿನ ತಾಪಮಾನ ಹೇಗೆ ಹೆಚ್ಚಳವಾಗ್ತಾ ಇದೆ, ಓಜೋನ್ ಪದರ ಹೇಗೆ ನಾಶವಾಗ್ತಾ ಇದೆ, ಈ ಎಲ್ಲದಕ್ಕೂ ನಮ್ಮ ಬದುಕಿನ ಕ್ರಮ ಕಾರಣ. ನಮ್ಮ ವ್ಯತ್ಯಾಸಗಳೇನು ತಪ್ಪಿ ಬಿಟ್ಟಿದ್ದಾವೆ. ಈಗ ಪ್ರತಿ ಒಂದು ಮನೆಗಳಿಗೂ ಒಬ್ಬೊಬ್ಬರಿಗೆ ಒಂದೊಂದು ಎರಡೆರಡು ಮೊಬೈಲ್ಗಳು, ಒಂದೊಂದು ಮನೆಗಳಲ್ಲಿ ಒಂದೊಂದು ಪುಟ್ಟಿ ಮೊಬೈಲ್ಗಳನ್ನು ತುಂಬುವ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ. ಯಂತ್ರತಂತ್ರಗಳ ಮೊರೆ ಹೋಗ್ತಾ ಇದ್ದೀವಿ. ಅಗತ್ಯಕ್ಕಿಂತ ಹೆಚ್ಚು ವಾಹನಗಳನ್ನು ಬಳಸ್ತಾ ಇದ್ದೀವಿ. ಹೀಗೆ ನಮ್ಮ ಜೀವನ ಕ್ರಮ ಇವತ್ತು ಪ್ರಕೃತಿಯಲ್ಲಿ ವ್ಯತ್ಯಾಸವನ್ನ ತರ್ತಾ ಇದೆ. ಹಾಗಾಗಿ ನಾವು ಈ ಕವಿತೆಯನ್ನ ಎಲ್ಲಾ ದೃಷ್ಟಿಕೋನಗಳಿಂದ ಗಮನಿಸಬೇಕಾಗಿದೆ. ಮುಖ್ಯವಾಗಿ ಪ್ರಕೃತಿಯನ್ನ ಸರಿದಾರಿಗೆ ತರಬೇಕು. ಮಳೆರಾಯ ಹುಯ್ಯೋ ಅಂದ್ಬಿಟ್ರೆ ಹುಯ್ದು ಬಿಡೋದಿಲ್ಲ. ಆ ಮಳೆರಾಯ ಬಾರದ ಹಾಗೆ ನಾವು ಬದುಕ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನ ಬದಲಾಯಿಸಿಕೊಳ್ಬೇಕು. ಒಂದಿಷ್ಟು ಗಿಡ ಮರಗಳನ್ನ ಪ್ರತಿ ವರ್ಷ ನೆಡುವುದಷ್ಟೇ ಮುಖ್ಯವಲ್ಲ, ಆ ಗಿಡಗಳನ್ನ ಬೆಳೆಸ್ಬೇಕಾಗಿದೆ, ಅವುಗಳನ್ನ ಮೇಲೆ ತರಬೇಕಾಗಿದೆ. ಈ ಜೀವ ರಕ್ಷಕ ಏನು ಕೆರೆಗಳನ್ನ, ಬಾವಿಗಳನ್ನ, ಹಳ್ಳಗಳನ್ನ, ಅವುಗಳನ್ನ ಹೂಳೆತ್ತುವ, ಅವುಗಳನ್ನ ಸಂರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ಬೇಕಾಗಿದೆ. ಯಂತ್ರತಂತ್ರಗಳನ್ನ ಕಡಿಮೆ ಬಳಸಬೇಕಾಗ್ಯದ. ಜೊತೆಗೆ ಇಂತಹ ಅನಿವಾರ್ಯ ಪ್ರಸಂಗಗಳಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರ ಬದುಕಿಗೆ ಒಂದಿಷ್ಟು ದಾರಿ ತೋರುವಂತಹ ಆಶಯವನ್ನ ಹೊಂತ ಈ ಕಲ್ಯಾಣ ಕರ್ನಾಟಕ ಅಥವಾ ರಾಯಚೂರು ಭಾಗದ ಬರಗಾಲವನ್ನ ನೋಡಿದ ಕವಿ ತಾನು ಕಂಡಂತಹ ದೃಷ್ಟಿಕೋನದ ಹಿನ್ನೆಲೆಯೊಳಗ ಅತ್ಯಂತ ಸೊಗಸಾಗಿ ಈ ಜಾನಪದ ದಾಟಿಯೊಳಗ ಇಲ್ಲಿ ಕವಿತೆಯನ್ನ ಕಟ್ಟಿಕೊಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ಕವಿತೆ ಅತ್ಯಂತ ಸಶಕ್ತವಾದಂತ ಧ್ವನಿಯನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಅವಧಿಯೊಳಗ ನಾವು ಜಂಬಣ್ಣ ಅಮರ್ಚಿಂತ್ರವರ ಮತ್ತೊಂದು ಕವಿತೆಯೊಂದಿಗೆ
ಭೇಟಿಯಾಗೋಣ. ವಿದ್ಯಾರ್ಥಿಗಳೇ, ಈ ಕವಿತೆಯನ್ನ ನೀವು ಮತ್ತೊಮ್ಮೆ ಓದಿ ಹಾಡಲಿಕ್ಕೆ ಪ್ರಯತ್ನ ಪಡಿ. ಆ ಕವಿತೆಯನ್ನು ನೋಡಿದಾಗ ನಮ್ಮ ಬದುಕಿಗೂ, ವರ್ತಮಾನದ ಬದುಕಿಗೂ ಒಂದೊಳ್ಳೆ ಸಂದೇಶವನ್ನ ಕವಿತೆ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೊಮ್ಮೆ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ರಿಗೂ ನಮಸ್ಕಾರ, ವಂದನೆ.